ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಇದೊಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಟೈಮ್ ಪರ್ಮಿಟ್ ಮಾಡಿರಲಿಲ್ಲ. ಸೊ ಇವತ್ತಿದೇ ವಿಡಿಯೋ ಮಾಡೋಣ ಅಂತ ಹೇಳಿ ಫ್ರೀ ಮಾಡ್ಕೊಂಡು ಕೂತಿದ್ದೀನಿ. ಏನು ಅಂತಂದರೆ ಒಂದು ಚಿಂತೆ ಬಗ್ಗೆ. ಯಾವ ಚಿಂತೆ ಅಂತಂದರೆ ಬ್ರೇಕ್ಫಾಸ್ಟ್ ಚಿಂತೆಗಳು. ಸೊ ಬ್ರೇಕ್ಫಾಸ್ಟ್ ಚಿಂತೆ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಏನಿಲ್ಲ, ಸಾಮಾನ್ಯವಾಗಿ ರಾತ್ರಿ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ, ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು, ಇಲ್ಲ ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಸ್ಕೂಲಿಗೆ ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡಬೇಕಾಗಿರುತ್ತೆ. ಈ ಥರ ಇರಬೇಕಾದ್ರೆ ಟೈಮ್, ಸೊ ಏನು ಮಾಡೋದು ಅನ್ನೋದ್ರಲ್ಲೇ ನಮ್ಮ ಟೈಮ್ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿರುತ್ತೆ. ಇದಕ್ಕೆ ಒಂದು ಚಿಕ್ಕ ರೆಮಿಡಿ ತಂದಿದ್ದೀನಿ. ಏನಂತಂದರೆ ಟೈಮ್ ಟೇಬಲ್. ಎಸ್, ನಾನು ನಮ್ಮಲ್ಲಿ ಇದನ್ನು ಫಾಲೋ ಮಾಡ್ತೀನಿ. ಸಜೆಸ್ಟ್ ಮಾಡ್ತೀನಿ, ನೀವು ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್, ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂತ. ಸೊ ಒಂದು 15 ಥರದ ಬ್ರೇಕ್ಫಾಸ್ಟ್ಗಳನ್ನ ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಬ್ರೇಕ್ಫಾಸ್ಟು ಆ ತಿಂಗಳಲ್ಲಿ 2 ಸತಿ ರಿಪೀಟ್ ಆಗುತ್ತೆ, ಪದೇ ಪದೇ ರಿಪೀಟ್ ಆಗೋಲ್ಲ. ಆವಾಗ ನಮಗೆ ಬೋರ್ ಅಂತಲೂ ಅನ್ಸೋದಿಲ್ಲ, ಇದು ಒಂದನೇ ತಿನ್ನಬೇಕಾ ಅಂತ ಅನ್ಸೋದಿಲ್ಲ. ಅಥವಾ ಇನ್ನೊಂದೇನಂತಂದರೆ ಮುಂಚಿತವಾಗೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ನಾಳೆ ಬ್ರೇಕ್ಫಾಸ್ಟನ್ನು ನಾವು ಇವತ್ತೇ ನಮಗೆ ಏನು ಪ್ಲ್ಯಾನ್ ಮಾಡ್ಕೊಳ್ಬಹುದು ಅಂತ ಗೊತ್ತಾಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್. ನಿಮಗೆ ಹೇಗೆ ಬೇಕು ನಿಮ್ಮ ಆರ್ಡರಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾನು ನನ್ನ ಆರ್ಡರ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಡೇ 1 ಎಕ್ಸಾಂಪಲ್. ಡೇ 1ಗೆ ಒಂದು ಉಪ್ಪಿಟ್ಟು ಜೊತೆಗೆ ಕೇಸರಿಬಾತು. ಡೇ 2 ಶಾವಿಗೆ ಉಪ್ಪಿಟ್ಟು. ಆ್ಯಂಡ್ ಡೇ 3 ನೆನೆಸಿಟ್ಟಿರೋ ದೋಸೆ, ಅಂದರೆ ನೆನೆಸಿ ರುಬ್ಬಿದಂತಹ ದೋಸೆ. ಏನಕ್ಕೆ ಅಂದರೆ ಇನ್ಸ್ಟ್ಯಾಂಟ್ ದೋಸೆನೂ ಬರುತ್ತೆ ನಮ್ಮಲ್ಲಿ. ಅಂದರೆ ಇನ್ಸ್ಟ್ಯಾಂಟ್ ಅಂದರೆ ನಾನು ಹೊರಗಡೆಯಿಂದ ಇನ್ಸ್ಟ್ಯಾಂಟ್ ಪ್ಯಾಕೆಟ್ ತನ್ನಿ ಮಾಡಿ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ಬಹುದು. 1 ಕಪ್ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ರವೆ ಎಲ್ಲ ಹಾಕಿಬಿಟ್ಟು ಕದರಿದ ದೋಸೆನೂ ಮಾಡ್ಕೊಂಡು ತಿನ್ಬೋದು. ಅದು ಒಂದು ದಿನ ಆಗುತ್ತೆ. ಹಾಗೆ ಅವಲಕ್ಕಿ ಒಗ್ಗರಣೆ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಅಂತಲೂ ಹೇಳ್ತಾರೆ. ಹಾಗೆ ಇನ್ನೊಂದು ದಿವಸ ಪಡ್ಡು, ಇದಕ್ಕೂ ನಾವು ನೆನೆಸ್ಬೇಕಾಗತ್ತೆ. ಹಾಗೆ ಇನ್ಸ್ಟೆಂಟ್ ರವೆ ಇಡ್ಲಿನ ನಾವೇ ಮನೆಯಲ್ಲಿ ಹುರಿದು ಅದು ಇಮಿಡಿಯೇಟಾಗಿ ಮಾಡ್ಕೊಳ್ಬಹುದು, ಅದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಚಪಾತಿ, ಟೊಮೆಟೊ ಗೊಜ್ಜು, ಆ್ಯಂಡ್ ಅವರ್ ಸೌತ್ ಇಂಡಿಯನ್ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಚಿತ್ರಾನ್ನ ಒಂದಿನ, ಪುಳಿಯೋಗರೆ ಒಂದಿನ, ಆಮೇಲೆ ಪೂರಿ ಸಾಗು ಮಾಡಬಹುದು, ಬಿಸಿಬೇಳೆಬಾತ್ ಮಾಡಬಹುದು, ಆಮೇಲೆ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡ್ಬೋದು. ಸ್ಯಾಂಡ್ವಿಚ್ನ ಲೈಕ್ ಟೋಸ್ಟ್ ಥರನೂ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 2 ಸೆಟ್ ಆಫ್ ಟೋಸ್ಟ್ ಆ್ಯಂಡ್ ಒಂದು ಬಿಸಿ ಲೋಟ ಕಾಫಿ ಕುಡಿದ್ಬಿಟ್ರೆ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ವೆಜಿಟೇಬಲ್ಸ್ ಇರೋದ್ರಿಂದನೂ ಹೆಲ್ದಿ ಆ್ಯಂಡ್ ಸ್ವಲ್ಪ ವೆರೈಟಿ ಆಗೂ ಇರುತ್ತೆ. ಆಮೇಲೆ ನೆನೆಸಿದಂತಹ ಇಡ್ಲಿನೂ ಕೂಡ ಒಂದಿನ ಮಾಡ್ಕೊಳ್ಬೋದು. ಆ್ಯಂಡ್ ಬಿಸಿಬೇಳೆಬಾತ್, ಪೊಂಗಲ್, ಪುಳಿಯೋಗರೆ, ತುಂಬ ವೆರೈಟೀಸ್ ಇದೆ. ನಾನು ಲಿಸ್ಟನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 1 by 1 15 ಕೌಂಟ್ಸನ್ನು ಎಂಟರ್ ಮಾಡಿರ್ತೀನಿ. ಇದನ್ನು ನೋಡಿ ಏನಾದರೂ ಇನ್ನೂ ಅಡಿಷ್ನಲ್ ಮಾಡಬಹುದು ಅಂದರೆ, ಎಕ್ಸ್ಟ್ರಾ ಸೇರಿಸಬಹುದು ಅಂತ ಅಂದರೆ ಪ್ಲೀಸ್ ನನಗೂ ಕೂಡ ಸಜೆಸ್ಟ್ ಮಾಡಿ, ನಾನು ನನ್ನ ಟೇಬಲಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಇನ್ನೇನಾದರೂ ಅಡಿಷ್ನಲ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.